ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಅನೇಕ ಜನ ನಮ್ಮ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ. ಸ್ನೇಹಿತರೆ, ನಾವು ಈ ಭೂಮಿಗೆ ಏಕೆ ಬಂದಿರುತ್ತೇವೆ, ನಮ್ಮ ಗುರಿ ಏನು, ನಮ್ಮ ಉದ್ದೇಶ ಏನು, ಇದನ್ನು ನಾವು ತಿಳ್ಕೋಬೇಕಾಗಿರೋದು ತುಂಬ ಮುಖ್ಯ. ಮತ್ತೆ ಇದನ್ನು ತಿಳ್ಕೊಂಡು ನಾವು ಸಾಧನೆ ಹಾದಿಯಲ್ಲಿ ಯಾವ ಸಾಧನೆ ಹಾದಿಯಲ್ಲಿ ಹೋಗಿ ಗುರಿ ಮುಟ್ಟಬೇಕಾಗುತ್ತೆ ಎಂಬುದು ಕೂಡ ತುಂಬ ಮುಖ್ಯ ಇದೆ. ಈಗ ನಾವು ಕೇಳ್ತೀವಿ ಅಘೋರಿಗಳು ಸಾಧನೆ ಅಂತಂದು. ಅಘೋರಿಗಳು ಸಾಧನೆ ನಾವು ನೋಡಿ ಅವರನ್ನು ನೋಡಿದ ತಕ್ಷಣ ಭಯ ಬೀಳ್ತೀವಿ. ಅವರನ್ನ ನೋಡಿದರೆ ಸಾಕು ಭಯ ಬರುತ್ತೆ. ಒಂದ್ ಕಡೆ, ಇನ್ನೊಂದು ಕಡೆ ಅನೇಕ ಸಾಧಕರು ಇರ್ತಾರೆ. ನಾವು ಅವ್ರ ಬಳಿ ಹೋದ್ರೆ ಸಾಕು ಜಗತ್ತನ್ನ ಮರ್ತು ಹೋಗ್ತೀವಿ, ಆನಂದವನ್ನು ಅನುಭವಿಸ್ತೀವಿ. ಎಲ್ಲ ನಮ್ಮ ಮನಸ್ಸಿನ ಸಮಸ್ಯೆಗಳು, ಕ್ಲಿಷ್ಟಗಳು ಎಲ್ಲನೂ ಮರ್ತು ಹೋಗ್ತೀವಿ. ಅಷ್ಟೇ ಅಲ್ಲ, ನಮ್ಮ ಸಮಸ್ಯೆಗೆ ಪರಿಹಾರ ಕೂಡ ಅಲ್ಲಿ ಸುಮ್ಮನೆ ಕುಂತ್ಕೊಂಡ್ರು ಕೂಡ ಸಿಕ್ಬಿಡುತ್ತೆ. ಇದು ಎರಡು ರೀತಿಯಲ್ಲಿ ನಾವು ಕಾಣ್ತೀವಿ. ಮತ್ತೇನು ಅನೇಕ ಮಾರ್ಗಗಳು, ಅನೇಕ ಮಾರ್ಗದಲ್ಲಿ ಸಾಧನೆ ಮಾಡುವಂತ ಸಾಧಕರನ್ನ ಕೂಡ ನಾವು ಕಾಣ್ತೀವಿ. ಯಾಕಂದ್ರೆ ಇದು ಪ್ರಪಂಚ ಬಹಳಷ್ಟು ವಿಸ್ಮಯ ಇದೆ. ಇದಮ್ಮಿತ್ಯಂ, ಇದು ಹೀಗೆ ಅಂತ ಹೇಳಕ್ಕೆ ಆಗೋದಿಲ್ಲ, ಹಾಗೆ ಇದೆ ಈ ಪ್ರಪಂಚ. ನಾವೀಗ ಅಘೋರಿಗಳ ಬಗ್ಗೆ ಹೋದಾಗ ನೋಡಿ, ಅಘೋರಿಗಳು ಆಗೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಸಾಮಾನ್ಯ ವ್ಯಕ್ತಿ ಅಘೋರಿ ಆಗೋದು ಅಷ್ಟು ಸುಲಭ ಇಲ್ಲ. ಯಾಕಂತ ಕೇಳಿ, ನಾವು ಯಾವುದನ್ನ ವೇದಾಂತದಲ್ಲಿ ವರ್ಷಗಟ್ಲೆ ಜನ್ಮಗಟ್ಲೆ ಅಂತಿಮ ಹಂತವನ್ನು ತಿಳ್ಕೊಂತೀವೋ, ಅವರು ಕೆಲವೇ ವರ್ಷಗಳಲ್ಲಿ ಅಂತಿಮ ಹಂತವನ್ನು ತಿಳ್ಕೊಂತಾರೆ. ಈಗ ಅಘೋರಿ ಮಾರ್ಗ, ಸಾಧನೆಯ ಮಾರ್ಗ ಅಂದ್ರೆ ಅದು ಕೂಡ ಸಾಧನೆ ಮಾರ್ಗನೇ ಅಲ್ಲ ಅಂತ ಅಲ್ಲ. ಅದು ಒಂದು ಸಾಧನೆಯ ಮಾರ್ಗ, ಅದು ತನ್ನನ್ನು ತಾನು ತಿಳ್ಕೊಳ್ಳುವಂತ ಮಾರ್ಗ, ಆಮೇಲೆ ಸ್ವಸ್ವರೂಪದಲ್ಲಿ ನಿಲ್ಲುವಂತ ಮಾರ್ಗ, ಭಗವಂತನೆಡೆಗೆ ಹೋಗುವಂತ ಮಾರ್ಗ, ಅದು ಕೂಡ ಭಗವಂತನೆಡೆಗೆ ಹೋಗುವಂತ ಮಾರ್ಗನೇ ಅಘೋರಿಗಳ ಮಾರ್ಗ. ಅದು ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ಓಪನ್ ಆಗಿ ನಾನು ಹೇಳಿಬಿಡ್ತೀನಿ. ಯಾಕಂದ್ರೆ ಈ ಬೆಳಗಾವ್ ಕಡೆಯಿಂದ ಒಬ್ಬ ಯುವಕ ಹೋಗಿದ್ದಾನೆ ಅಘೋರಿ ಆಗೋದಕ್ಕೆ. ವಯಸ್ಸು ಒಂದು 22-23 ವಯಸ್ಸು. ಮನೆಯಲ್ಲಿ ಜಗಳ ಮಾಡ್ಕೊಂಡು ಹೋಗಿದ್ದಾನೆ. ಆ ಯುವಕ ನಮ್ಮ ಪಿಯೂಷಾನಂದ ಸ್ವಾಮಿಗಳಿಗೆ, ಇವರು ನಮ್ಮ ಪಿಯೂಷಾನಂದ ಸ್ವಾಮಿಗಳು ಇದಕ್ಕೆ ಹೋಗಿದ್ರು. ಅದು ಯಾವುದು ಯಾತ್ರೆ ಅಂತಾರಲ್ವಾ, ಈ ಹಿಮದಲ್ಲಿ ಶಿವಲಿಂಗ ಆಗತ್ತೆ, ಅಮರ್ನಾಥ್. ಅಮರ್ನಾಥ್ ಯಾತ್ರೆಗೆ ಹೋದಾಗ ಆ ಯುವಕನ ಪರಿಚಯ ಆಗಿದೆ. ಅವಾಗ ಇವರು ನಿಮ್ಮ ಮಾರ್ಗದಲ್ಲಿ ಏನೆಲ್ಲ ಇರುತ್ತೆ, ಏನು ಎತ್ತಾಗ ಅಂತ ಎಲ್ಲ ಕೇಳಿದ್ದಾರೆ ಇವರು. ಅವಾಗ ಆ ಯುವಕ ಹೇಳಿದಾನೆ, ಇಲ್ಲಿ ಹೆಸರು ಹೇಳೋದಿಲ್ಲ. ಆ ಯುವಕ ಈ ಸಾಧನೆ ಅಘೋರಿಗಳ ಮಾರ್ಗ ಹೆಂಗಿರುತ್ತೆ, ಏನು, ಯಾವ ತರ ಹೋಗಿ ನೀನು ಸೇರ್ಕೊಂಡಿ, ಏನೆಲ್ಲ ನೀನು ಅನುಭವಿಸ್ತಿ, ಹೇಗಿದೆ ನಿಮ್ಮ ಮಾರ್ಗ ಅಂತ ಹೇಳಿದಾಗ, ಆದ್ರೆ ಆ ಹುಡುಗ ಒಂದು ವಿಷಯ ಹೇಳಿದ್ದಾನೆ, ಸ್ಮಶಾನದ ವಿಷಯವನ್ನ ಸ್ಮಶಾನದಲ್ಲೇ ಬಿಡಬೇಕು, ಅದನ್ನ ಹೊರಗಡೆ ಹೇಳಬಾರ್ದು ಅಂತಂದು ಒಂದು ಮಾತು ಹೇಳಿದ್ದಾನೆ. ಇರ್ಲಿ ಪರವಾಗಿಲ್ಲ, ಸ್ವಲ್ಪ ಸಂಚಿತವಾಗಿ ಹೇಳು ಅಂತ ಹೇಳಿದ್ದಾನೆ. ಮೊದಲು ಗುರುವಿಗೆ ನಿಷ್ಠನಾಗಿರಬೇಕು.
ಆದ್ರೆ ಅವನಲ್ಲಿ ಅತೀವವಾದ ವೈರಾಗ್ಯ ಇರಬೇಕು. ಅತೀವವಾದ ವೈರಾಗ್ಯ ಇರಬೇಕು. ಅಂದ್ರೆ ಭೇದ ಮಾಡಬಾರ್ದು, ಯಾವುದರಲ್ಲಿ ಭೇದ ಮಾಡಬಾರ್ದು, ಎಲ್ಲವೂ ಒಂದೇ. ನಾವು ಬಾಯಲ್ಲಿ ಎಲ್ಲ ಒಂದೇ ಅಂತೀವಿ, ಆದ್ರೆ ಅದನ್ನ ಜೀವನದಲ್ಲಿ ಅನುಸರಣೆ ಮಾಡೋದು ಎಷ್ಟು ಕಷ್ಟ ಇದೆ. ಅವ್ರದ್ದು ಹಂಗಲ್ಲ, ಎರಡು ಒಂದೇ. ಆ ಗುರು ತನ್ನ ಹೇಳ್ಕೊಟ್ರೆ ಅದನ್ನ ತಿನ್ಬೇಕು ಅವನು, ಶಿಷ್ಯನಾದವನು. ಗುರು ಉಚ್ಚಿ ಕೊಟ್ರೆ ಅದನ್ನ ಕುಡಿಬೇಕು ಶಿಷ್ಯನಾದವನು. ಅಂದ್ರೆ ಗಂಗಾ ನದಿ ನೀರು ಮತ್ತು ಗಟಾರದಲ್ಲಿ ಹರಿಯುವ ನೀರು ಎರಡು ಒಂದೇ ಅಂತ ಭಾವಿಸ್ಬೇಕು. ಈ ಮಟ್ಟದಲ್ಲಿ ಮಾನಸಿಕ ಸ್ಥಿತಿ ಬರಬೇಕು. ಇದ್ರ ಮೇಲೆ ನೀವು ಅರ್ಥ ಮಾಡಿಕೊಳ್ಳಿ ಹೇಗಿರುತ್ತೆ ಅಘೋರಿಗಳ ಸಾಧನೆ ಅಂತಂದು. ಅವರು ಎಲ್ಲಿ ಭಿಕ್ಷೆ ಎತ್ತಕ್ ಹೋಗೋದಿಲ್ಲ, ಅವ್ರದೊಂದು ನಿಯಮ. ಅವರು ಎಲ್ಲಿ ಹೊರಗಡೆ ಭಿಕ್ಷೆ ಎತ್ತಕ್ ಹೋಗೋದಿಲ್ಲ, ಅವರು ಸ್ಮಶಾನದಲ್ಲಿ ಇರ್ತಾರೆ. ಆದ್ರೆ ಯಾರಾದ್ರೂ ಕೊಟ್ರೆ ತಗೊಂತಾರೆ, ಊಟ ಮಾಡ್ತಾರೆ, ಅದು ಅವರ ನಿಯಮ. ಅವರು ಅನೇಕ ಸಾಧನೆಗಳನ್ನ ಸ್ಮಶಾನದಲ್ಲಿ ರಾತ್ರೋರಾತ್ರಿ ಸಾಧನೆಗಳು ಮಾಡ್ಕೊಂತಾರೆ. ಅವ್ರ ಸಾಧನೆ ಏನಿದ್ರು ರಾತ್ರಿ. ಹಗಲತ್ತು ಸಾಮಾನ್ಯರ ತರ ಇರ್ತಾರೆ, ಅವರು ರಾತ್ರಿ ಸಾಧನೆ ಗೆಳಿತಾರೆ. 10 ಗಂಟೆ 11 ಗಂಟೆ 12 ಗಂಟೆ ಅವಾಗ ಸಾಧನೆ ಗೆಳಿತಾರೆ. ಅವರ ಸಾಧನೆ ಮಾರ್ಗ ಹಾಗೆ. ಅವರು ಭೂತ್ ಪ್ರೇತಗಳನ್ನ ವಶ ಮಾಡ್ಕೊಂತಾರೆ, ಬ್ಯಾತಾಳಗಳನ್ನ ವಶ ಮಾಡ್ಕೊಂತಾರೆ, ಬ್ರಹ್ಮ ರಾಕ್ಷಸಗಳನ್ನ ವಶ ಮಾಡ್ಕೊಂತಾರೆ, ಅನೇಕ ಶಕ್ತಿಗಳನ್ನ ವಶ ಮಾಡ್ಕೊಂತಾರೆ. ಆ ಎಲ್ಲ ಶಕ್ತಿಗಳನ್ನ ವಶ ಮಾಡ್ಕೊಂಡ್ರು ಕೂಡ ಏನು ಗೊತ್ತಿಲ್ಲಂಗೆ ಇರ್ತಾರೆ. ಅವುಗಳನ್ನೇ ಒಂದು ಮೆಟ್ಟಿಲು ಮಾಡಿಕೊಂಡು ಅವರು ಮುಕ್ತಿಗೆ ಮಾರ್ಗವನ್ನ ಮಾಡ್ಕೊಂತಾರೆ. ಇದು ಅಘೋರಿಗಳ ಮಾರ್ಗ. ಆದ್ರೆ ಎಲ್ಲರೂ ಈ ಮಾರ್ಗದಲ್ಲಿ ಹೋಗ್ತಾರ, ಎಲ್ಲರೂ ಈ ಮಾರ್ಗದಲ್ಲಿ ಯಶಸ್ವಿಯಾಗಿದ್ದಾರ ಅಂತ ಕೇಳಿದ್ರೆ ಎಲ್ಲೇ ಕೆಲವರು. ಮುಕ್ತಿ ಕಡೆ ಹೋಗುವಂತವ್ರು, ತಮ್ಮ ಸ್ವಸ್ವರೂಪ ತಿಳ್ಕೊಳ್ಳುವಂತವ್ರು ಎಲ್ಲೋ ಕೆಲವರು. ಇನ್ನು ಕೆಲವರು ಈ ಭೂತ್ ಪ್ರೇತಗಳನ್ನ ವಶ ಮಾಡಿಕೊಂಡು ಅವರ ಸಮಸ್ಯೆ ಪರಿಹಾರ ಮಾಡಿದೆ, ಇವ್ರ ಸಮಸ್ಯೆ ಪರಿಹಾರ ಮಾಡಿದೆ, ಅವ್ರ ಹತ್ರ ದುಡ್ಡು ಇಸ್ಕೊಂಡೆ, ಇವ್ರ ಹತ್ರ ದುಡ್ಡು ಇಸ್ಕೊಂಡೆ, ಈ ರೀತಿ ಮಾರ್ಗದಲ್ಲಿ ಹೋಗೋರು ಬಹಳ ಜನ ಇರ್ತಾರೆ. ಅವರು ಕಾಲಾಂತರದಲ್ಲಿ ಮುಂದೆ ಇನ್ನು ಎಷ್ಟೋ ಜನ್ಮಗಳ ಆದ್ಮೇಲೆ ಅವರು ಕೂಡ ಮಾರ್ಗದಲ್ಲಿ ಮುಕ್ತಿಯನ್ನು ಪಡ್ಕೋಬಹುದು. ಆದ್ರೆ ಪ್ರಾರಂಭದಲ್ಲಿ ಅವರು ಶಕ್ತಿಗಳು ಬಂದ್ಬಿಡ್ತವೆ. ಆ ಶಕ್ತಿಗಳನ್ನು ಇವ್ರು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಆಗದೆ ಇದ್ದಾಗ ಅವರು ಅವ್ರ ಮೇಲೆ ಪ್ರಯೋಗ ಮಾಡಿದೆ, ಇವ್ರ ಮೇಲೆ ಪ್ರಯೋಗ ಮಾಡಿದೆ, ಅದನ್ನ ಸರಿ ಮಾಡಿದೆ, ಇದನ್ನ ಸರಿ ಮಾಡಿದೆ, ದುಡ್ಡು ಮಾಡಿದೆ, ಹೆಸರು ಮಾಡಿದೆ, ಕೀರ್ತಿ ಮಾಡಿದೆ, ಹೀಗೆ ಹೊಂಟು ಬಿಡ್ತಾರೆ. ಈ ಮಾರ್ಗ ಹಿಡ್ಕೊಂಡು ಹೊಂಟು ಬಿಡ್ತಾರೆ. ಇಂಥವ್ರನ್ನ ಹಲವಾರು ಜನಗಳನ್ನ ನೀವು ನೋಡೋದಕ್ಕೆ ಸಿಗ್ತಾರೆ ಸಮಾಜದಲ್ಲಿ. ಆದ್ರೆ ನಿಜವಾದ ಅಘೋರಿ ಸಾಧಕ ಯಾವುದಕ್ಕೂ ಹೋಗೋದಿಲ್ಲ. ಅವನಲ್ಲಿ ಎಷ್ಟೋ ಶಕ್ತಿಗಳಿದ್ರು ಕೂಡ ಅವುಗಳನ್ನ ನಿಗ್ರಹದಲ್ಲಿ ಇಟ್ಕೊಂಡಿರ್ತಾನೆ. ಅವುಗಳ ಮೇಲೆ ತನ್ನ ಪ್ರಭುತ್ವವನ್ನ ಸಾಧಿಸ್ಕೊಂಡಿರ್ತಾನೆ. ಅವನು ಯಾವ ಕೆಲಸನೂ ಮಾಡಕ್ ಹೋಗೋದಿಲ್ಲ, ಯಾರ ತಂಟಿಗೆ ಹೋಗೋದಿಲ್ಲ, ಯಾರಿಗೂ ಪ್ರಯೋಗ ಮಾಡೋದಿಲ್ಲ, ಯಾರು ಸರಿ ಮಾಡೋದಿಲ್ಲ. ತಾನಾಯ್ತು, ತನ್ನ ಸಾಧನೆ ಆಯ್ತು, ಅಘೋರದಲ್ಲಿ ಇರ್ತಾನೆ. ಯಾಕಂದ್ರೆ ಇದು ಸುಳ್ಳು ಅಂತ ಹೇಳಕ್ ಬರೋದಿಲ್ಲ. ಈ ಮಾರ್ಗದಲ್ಲಿ ನಾವು ಅಂತಿಮ ಗುರಿಯನ್ನ ಮುಟ್ಟೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಎಲ್ಲ ಮಾರ್ಗಗಳು ಸತ್ಯನೇ ಇದ್ದಾವೆ, ಎಲ್ಲ ಮಾರ್ಗಗಳು ಸತ್ಯನೇ ಇದ್ದಾವೆ. ಆದ್ರೆ ಹೋಗೋವನ ಇದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ಇದು ತಾಮಸ ಸಾಧನೆ, ಅಂದ್ರೆ ಇದು ಅಘೋರಿಗಳ ಸಾಧನೆ. ನಾನು ನಿಮ್ಗೆ ಹೇಳಿದೆ, ಅಲ್ಲಿ ಭೇದ ಮಾಡೋಗಿಲ್ಲ, ಯಾವುದು ಭೇದ ಮಾಡುವಾಗಿಲ್ಲ. ಗುರು ಸೇವೆ ಮಾಡಬೇಕು, ಅಲ್ಲಿ ಗುರು ಹೇಳಿದಂಗೆ ಕೇಳ್ಬೇಕು. ಗುರುವೇ ವೇದ ವಾಕ್ಯ ಅಲ್ಲಿ ಶಿಷ್ಯನಾಗಿ ಹೋದವನಿಗೆ. ಆದ್ರೆ ಆ ಒಂದು ಅಘೋರಿಯ ಮುಖವನ್ನು ನೀವು ನೋಡಿ ಭಯ ಬರುತ್ತೆ. ರಾವ್ 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 ಹೊಡೆಯುತ್ತೆ, ಭಯ ಬರುತ್ತೆ. ಇದನ್ನು ಕೇವಲ ಅಘೋರಿಗಳಿಗೆ ಹೇಳ್ತಾ ಇಲ್ಲ. ಈ ಸಮಾಜದಲ್ಲಿ ತಂತ್ರ ಮಾರ್ಗವನ್ನ ಸಾಧನೆ ಮಾಡಿದಂಥವ್ರು, ಬೇರೆ ಬೇರೆ ಶಕ್ತಿಗಳನ್ನ ವಶದಲ್ಲಿ ಇಟ್ಕೊಂಡಂಥವ್ರು, ತಾಮಸ ಶಕ್ತಿಗಳನ್ನ ವಶದಲ್ಲಿ ಇಟ್ಕೊಂಡು ಕೆಲಸ ಮಾಡಿಕೊಡುವಂಥವ್ರು, ಅವ್ರ ಮುಖಗಳನ್ನ ನೋಡಿ. ಅವರಲ್ಲಿ ಈ ರಾವ್ ಹೊಡಿತಿರುತ್ತೆ, ಮುಖದಲ್ಲಿ ರಾವ್ ಹೊಡಿತಾ ಇರುತ್ತೆ. ಅವ್ರ ಮುಖ ನೋಡಕ್ಕೂ ಕೂಡ ನಿಮ್ ಕೆಲವರಿಗೆ ಆಗೋದಿಲ್ಲ. ಏಪ್ಪ ಅವ್ರ ಭಯ ಆಗತ್ ನನಗೆ ಅಂತಾರೆ. ಯಾಕೆ ಅಂದ್ರೆ ಆ ಶಕ್ತಿಗಳು ಅವ್ರ ಮುಖದಲ್ಲಿ ಎದ್ದು ಕಾಣ್ತಾ ಇರುತ್ತವೆ. ಅವ್ರು ಮಾತಾಡ್ಸಕ್ಕೂ ಕೂಡ ಭಯ ಬೀಳ್ತಾರೆ, ಅವ್ರ ತಂಟಿಗೆ ಹೋಗಕ್ಕೂ ಕೂಡ ಭಯ ಬೀಳ್ತಾರೆ. ಸಾತ್ವಿಕದಲ್ಲಿ ಇದ್ದವ್ರು ಅಂತವ್ರನ್ನ. ಯಾಕೆ ಅಂದ್ರೆ ಆ ಶಕ್ತಿಗಳ ಸಾಧನೆ ಮಾಡ್ಕೊಂಡಿರೋದ್ರಿಂದ ಅವ್ರ ಮುಖದಲ್ಲಿ ಆ ಶಕ್ತಿಗಳು ಹೊಡಿತಾ ಇರ್ತಾರೆ. ಇದನ್ನ ನಾವು ತಿಳ್ಕೋಬೇಕು. ಆಮೇಲೆ ನಾಗಾ ಸಾಧುಗಳ ಮಾರ್ಗ ಅಂದ್ರೆ
ನಾಗಾ ಸಾಧುಗಳ ಮಾರ್ಗ ಸಾತ್ವಿಕ ಮಾರ್ಗ. ಇಲ್ಲಿ ಅಘೋರಿಗಳು ಅವರು ಶಿವನನ್ನು ಪೂಜಿಸ್ತಾರೆ, ಆಮೇಲೆ ಕಾಳಿಯನ್ನು ಪೂಜಿಸ್ತಾರೆ. ಅವರು ಶಿವನನ್ನು ಪೂಜಿಸ್ತಾರೆ. ಅಘೋರ ಅಂದ್ರೆ ಶಿವನನ್ನು ಪೂಜಿಸ್ತಾರೆ, ಸ್ಮಶಾನ ಕಾಳಿಯನ್ನು ಅವರು ಪೂಜಿಸ್ತಾರೆ. ಹಾಗೆ ಈ ನಾಗಾ ಸಾಧುಗಳಲ್ಲಿ ಬಂದಾಗ ಅವರು 5 ಗುರುಗಳಿಂದ ದೀಕ್ಷೆ ತಗೊಂತಾರೆ. 5 ಗುರುಗಳಿಂದ ದೀಕ್ಷೆ ತಗೊಂತಾರೆ. ಆಮೇಲೆ ಅವರು ತೋಡ್ ಬೀಜ ಅಂತ ಇರುತ್ತೆ, ಅದನ್ನು ಹೊಡಿತಾರೆ. ಇದ್ರಲ್ಲಿ ನಾಗಾ ಸಾಧುಗಳಲ್ಲಿ ಬರುತ್ತೆ, ತೋಡ್ ಬೀಜ ಹೊಡಿತಾರೆ. ಅವರು ಎಷ್ಟೋ ವರ್ಷಗಳ ಕಾಲ ಸಾಧನೆ ಮಾಡ್ಬೇಕಾಗತ್ತೆ. ನಾಗಾ ಸಾಧುಗಳು 5 ಗುರುಗಳಿಂದ ಮಂತ್ರ ತಗೊಂಡು ಅವರು ಸಾಧನೆ ಮಾಡ್ತಾರೆ. ಅವರಿಗೆ ಕುಂಭಮೇಳಗಳಲ್ಲಿ ಅವರಿಗೆ ದೀಕ್ಷೆಗಳು ಕೊಡ್ತಾರೆ, ಗುರುಗಳು ದೀಕ್ಷೆ ಕೊಡ್ತಾರೆ. ಅವರು ಆದ ಕೆಲವು ನಿಯಮಗಳಿರ್ತವೆ. ಅಲ್ಲಿ ಅವರು ಶಿವನನ್ನ ಶಕ್ತಿಯನ್ನ ಪೂಜೆ ಮಾಡ್ಕೊಂಡು ಹೋಗೋರು ಇದ್ದಾರೆ, ನಾರಾಯಣನ ಪೂಜೆ ಮಾಡ್ಕೊಂಡು ಹೋಗೋರು ಇದ್ದಾರೆ, ಆಮೇಲೆ ದತ್ತಗುರನ್ ಪೂಜೆ ಮಾಡ್ಕೊಂಡು ಹೋಗೋರು ಇದ್ದಾರೆ. ಬೇರೆ ಬೇರೆ ಸಂಪ್ರದಾಯವನ್ನು ನಾವು ಕೊಡ್ತೇವೆ. 10-11 ಸಂಪ್ರದಾಯ ನಾಗಾ ಪಂಥಗಳನ್ನ ಕಾಣ್ತೀವಿ. ಇದನ್ನ ಶಂಕರಾಚಾರ್ಯರು ಮಾಡಿದ್ರು ಅಂತ ಹೇಳ್ತಾರೆ. ಆಗಲ್ಲ, ಶಂಕರಾಚಾರ್ಯ ಬರೋಕಿನ ಮೊದಲು ಕೂಡ ಇದು ನಾಗಾ ಪಡೆಗಳು ಇದ್ವು. ಆದ್ರೆ ಶಂಕರಾಚಾರ್ಯ ಅವರಿಗೆ ಧರ್ಮ ರಕ್ಷಣೆಗೋಸ್ಕರ ಅವರಿಗೆ ಕೆಲವು ನಿಯಮಗಳನ್ನ ಮಾಡಿಕೊಟ್ಟು ಹೋಗಿದ್ದಾರೆ. ಇಲ್ಲಿ ನಾವು 10-11 ಶಾಖೆಗಳನ್ನ ಇಲ್ಲಿ ನಾವು ಕಾಣ್ತೀವಿ. ನಿರಂಜನ ಅಖಾಡಗಳು ಅಂತ ಕರೀತಾರೆ. ನಿರಂಜನ ಅಖಾಡ, ಅವರಿಗೆಲ್ಲ ಐಡೆಂಟಿ ಕಾರ್ಡ್ ಇರುತ್ತೆ. ನಿರಂಜನ ಅಖಾಡ, ಬೇರೆ ಬೇರೆ ಅಖಾಡಗಳೆಲ್ಲ ಇರ್ತವೆ. ಇನ್ನೊಂದು ಅಖಾಡ ಈಗ ಸ್ತ್ರೀ ಅಲ್ಲ ಪುರುಷ ಅಲ್ಲ ನಪುಂಸಕರದ್ದು, ಅವ್ರದ್ದೊಂದು ಅಖಾಡ ಕೂಡ ಮಾಡಿದ್ದಾರೆ ಅಂತೆ. ಇಲ್ಲಿ ನಾವು ಸಾತ್ವಿಕದಲ್ಲಿ ಹೋಗ್ಬೇಕಾದ್ರೆ ನಾವು ಜ್ಞಾನವನ್ನ ಪಡ್ಕೋಬೇಕಾಗತ್ತೆ. ನಾವು ಜ್ಞಾನವನ್ನ ಪಡ್ಕೋಬೇಕಾಗತ್ತೆ. ನೀವು ಸಾತ್ವಿಕದಲ್ಲಿ ಹೋದ್ರು, ರಾಜಸದಲ್ಲಿ ಹೋದ್ರು, ತಾಮಸದಲ್ಲಿ ಹೋದ್ರು ಕೂಡ ನೀವು ಪಡ್ಕೋಬೇಕಾಗಿರುತ್ತೆ ಜ್ಞಾನವನ್ನೇ. ಅದರ ನಿನ್ನ ಸ್ವಸ್ವರೂಪವನ್ನೇ ನೀನ್ ತಿಳ್ಕೋಬೇಕಿಲ್ಲಿ. ಇಲ್ಲಿ ಬ್ರಹ್ಮ ಸತ್ಯ, ಜಗನ್ಮಿಥ್ಯ ಅಂತ. ಜಗತ್ತು ಸುಳ್ಳು, ಭಗವಂತ ಮಾತ್ರ ಸತ್ಯ. ಇದನ್ನ ನಾವು ಎಲ್ಲರೂ ತಿಳ್ಕೊಳ್ಳುವಂತ ಅಘೋರಿ, ನಾಗಗಳು ಅಥವಾ ಸಾಧಕರು. ಇನ್ನು 10 ಜನ ಈ ಸೊಸೈಟಿಯಲ್ಲಿ ಸಾಧನೆ ಕಲಿಸುವಂತ ಸಾಧಕರು ಕೂಡ ಇದ್ದಾರೆ. ಇದು ಅದ್ವೈತದ ವೇದಾಂತದ ಅತ್ಯಂತ ಆಳವಾದ ವಿಚಾರ. ಇದು ಈ ಜಗತ್ತು ಸುಳ್ಳು ಅಂತ ಹೇಳುತ್ತೆ, ಆದ್ರೆ ಜಗತ್ತು ಸುಳ್ಳಲ್ಲ. ಜಗತ್ತು ನಮ್ಮ ಅನುಭವದಲ್ಲಿ ನಿಜವಾಗಿಯೇ ಇದೆ. ನಾವು ಕೆಲಸ ಮಾಡುತ್ತೇವೆ, ಕುಟುಂಬವನ್ನು ನೋಡಿಕೊಳ್ತೇವೆ, ಮನೆ ಕಟ್ತೇವೆ, ಹಣ ಸಂಪಾದಿಸ್ತೇವೆ, ಸಂತೋಷ ಪಡ್ತೇವೆ, ದುಃಖ ಪಡ್ತೇವೆ. ಆದ್ರೆ ಈ ಎಲ್ಲವೂ ಬದಲಾಗುವುದು ಮತ್ತು ನಶ್ವರವಾದವುಗಳು. ಬಾಲ್ಯ, ಯೌವನ, ಮುದಿ, ಈ ರೀತಿ ದೇಹದ ಪ್ರತಿದಿನ ಬದಲಾಗುತ್ತೆ. ನಮ್ಮ ಜೀವನದ ಎದುರು ಅನೇಕರು ಬಂದು ಹೋದರು. ಅನೇಕ ಉದ್ಯೋಗ, ಹಣ, ಸ್ಥಾನಮಾನ, ಸಂಬಂಧಗಳು ಎಲ್ಲವೂ ಕಾಲದೊಂದಿಗೆ ಬದಲಾಗುತ್ತದೆ. ಆದರೆ ಒಂದು ಪ್ರಶ್ನೆ, ಈ ಎಲ್ಲಾ ಬದಲಾವಣೆಗಳನ್ನು ಗಮನಿಸುತ್ತಿರುವ ನಾನು ಯಾರು? ಇಲ್ಲಿಂದಲೇ ಆತ್ಮವಿಚಾರ ಬರುತ್ತೆ. ಮಾಯೆ ಎಂದರೇನು? ಶಾಶ್ವತವಲ್ಲದನ್ನ ಶಾಶ್ವತವೆಂದು ಭಾವಿಸುವುದು, ಅನಿತ್ಯವಾದದ್ದನ್ನ ನಿತ್ಯವೆಂದು ಭಾವಿಸುವುದು, ನನ್ನದು ಎಂದು ಹೇಳಿಕೊಳ್ಳುವ ವಸ್ತುಗಳೇ ನನ್ನ ಶಾಶ್ವತ ಆಧಾರ ಎಂದು ಭಾವಿಸುವುದು, ಇವುಗಳ ಹಿಂದೆ ಇರುವ ಅಜ್ಞಾನವನ್ನೇ ಮಾಯೆ ಅಂತ ಪರಿಕಲ್ಪನೆ. ನಿತ್ಯವಾದ ಪರಮ ಸತ್ಯವನ್ನ ಮರೆತು ಅನಿತ್ಯವಾದ ಹೆಸರು ರೂಪಗಳನ್ನ ಅಂತಿಮ ಸತ್ಯವೆಂದು ಭಾವಿಸುವುದು. ಈಗ ಸಮುದ್ರದಲ್ಲಿ ಒಂದು ಅಲೆ ಏಳುತ್ತದೆ, ಆದರೆ ಸ್ವಲ್ಪ ಸಮಯದ ನಂತರ ಆ ಅಲೆ ಸಮುದ್ರದಲ್ಲಿ ಲೀನವಾಗುತ್ತದೆ. ಅಲೆ ಬಂತು, ಹೋಯಿತು, ರೂಪ ಬಂತು, ಹೋಯಿತು, ಆದರೆ ನೀರು ಉಳಿಯಿತು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿಯೂ ಜನನ, ಬಾಲ್ಯ, ಯೌವನ, ವೃದ್ಧಾಪ್ಯ, ಸಂಬಂಧಗಳು, ಉದ್ಯೋಗ, ಹಣ, ಮನೆ, ಸ್ಥಾನಮಾನ ಇವೆಲ್ಲವೂ ಅಲೆಗಳಂತೆ ಬರುತ್ತವೆ ಮತ್ತೆ ಹೋಗುತ್ತವೆ. ಬದಲಾಗುವ ಎಲ್ಲವೂ ಅನಿತ್ಯ, ಪರಮ ಸತ್ಯ ಮಾತ್ರ. ಅವೆಲ್ಲವೂ ಅನಿತ್ಯ, ಸತ್ಯ ಮಾತ್ರ ನಿತ್ಯ. ಈ ಪರಮ ಸತ್ಯವನ್ನೇ ವೇದಾಂತವು ಬ್ರಹ್ಮ ಎಂದು ಸೂಚಿಸುತ್ತದೆ. ಆದ್ದರಿಂದ ಬ್ರಹ್ಮ ಸತ್ಯ, ಜಗನ್ಮಿಥ್ಯ ಅಂತ ಹೇಳಲಾಗಿದೆ. ಕುಟುಂಬವನ್ನ ನೀನು ಪ್ರೀತಿಸು, ಕರ್ತವ್ಯವನ್ನು ಮಾಡು, ಉದ್ಯೋಗವನ್ನ ಪ್ರಾಮಾಣಿಕವಾಗಿ ಮಾಡು, ಸಮಾಜಕ್ಕೆ ಒಳ್ಳೆಯದನ್ನ ಮಾಡು. ಆದರೆ ಮನಸ್ಸಿನೊಳಗೆ ಒಂದು ಜ್ಞಾನ ಇರಲಿ, ಇವೆಲ್ಲವೂ ನನ್ನ ಜೀವನದ ಭಾಗ, ಆದರೆ ಇವು ಯಾವುದೂ ನನ್ನ ಶಾಶ್ವತ ಸ್ವರೂಪವಲ್ಲ. ಆದರೆ ನೆನಪಿರಲಿ, ನಾನು ಯಾರು? ನಾನು ಈ ಬದಲಾಗುತ್ತಿರುವ ದೇಹವೇ ನಾನು. ಬಂದು ಹೋಗುತ್ತಿರುವ ಇವ್ಯಾವು ನಾನು ಯಾರು? ಇದನ್ನು ತಿಳ್ಕೋಬೇಕು. ನಾನು ಈ ಬದಲಾಗುತ್ತಿರುವ ದೇಹವೇ ಅಥವಾ ಬಂದು ಹೋಗುತ್ತಿರುವ ಪರಿಸ್ಥಿತಿಗಳೇ
ಅಥವಾ ಈ ಎಲ್ಲವೂ ಗಮನಿಸುತ್ತಿರುವ ಈ ಚೈತನ್ಯವೇ ಈ ಪ್ರಶ್ನೆಗೆ ಆಳವಾಗಿ ಉತ್ತರ ಹುಡುಕುವ ಪ್ರಾಮಾಣಿಕ ಒಂದು ಆತ್ಮ ವಿಚಾರ. ಆತ್ಮಜ್ಞಾನ ಬೆಳೆಯುತ್ತಾ ಹೋದಂತೆ ನಾನು ಮತ್ತು ನನ್ನದು ಎಂಬ ಬಂಧನ ನಿಧಾನವಾಗಿ ಮಾಯೆಯ ಪರದೆಯಲ್ಲಿ ಜಾರುತ್ತದೆ. ಆಗ ಮನಸ್ಸಿಗೆ ಶಾಂತಿ ಬರುತ್ತದೆ, ಭಯ ಕಡಿಮೆಯಾಗುತ್ತದೆ. ಅಲ್ಲಿ ಈ ಜೀವನದ ನಿಜವಾದ ಉದ್ದೇಶ ಏನಿತ್ತು ಪರಿಹಾರವಾಗುತ್ತೆ. ಸರ್ವಜನ ಸುಖಿನೇ ಭವಂತು ಸನಾತನ ಸತ್ವದ ಈ ಒಂದು ಅರಿವಾಗುತ್ತದೆ. ಈ ಸನಾತನ ತತ್ವ ಏನಂದ್ರೆ ಏಕಂ ಸತ್ಯ ವಿಪ್ರಹ ಬೌದ್ಧವಿದಂತೆ ಅಂದ್ರೆ ಸತ್ಯ ಒಂದೇ, ತಿಳಿದವರು ಜ್ಞಾನಿಗಳು ಅದನ್ನ ಬೇರೆ ಬೇರೆ ಮೂಲಕ ಹೇಳ್ತಾರೆ. ಬದಲಾಗುವುದನ್ನ ಬದಲಾವಣೆ ಎಂದು ತಿಳಿದುಕೋ, ನಶ್ವರವಾದದ್ದನ್ನ ನಶ್ವರವೆಂದು ತಿಳ್ಕೋ, ನಿತ್ಯವಾದ ಸತ್ಯವನ್ನ ಹುಡುಕುವ ಒಂದು ಪ್ರಯತ್ನವನ್ನ ಮಾಡು. ಇಲ್ಲಿ ನಾಗ ಸಾಧುಗಳಾಗ್ಲಿ, ಅಘೋರಿ ಸಾಧುಗಳಾಗ್ಲಿ ಅಥವಾ ಸಾತ್ವಿಕ ಸಾಧಕರಾಗ್ಲಿ ಇದನ್ನೇ ಮಾಡಬೇಕಾಗಿದೆ. ಅನೇಕ ಜನ ಸಾತ್ವಿಕ ಸಾಧನೆಯಲ್ಲಿಯೂ ಕೂಡ ಅನೇಕ ಮಾರ್ಗಗಳಲ್ಲಿ ಹೋಗ್ಬಿಡ್ತಾರೆ. ಯಕ್ಷಿಣಿ ಸಾಧನೆಯಂತೆ, ಅಪ್ಸರ ಸಾಧನೆಗಳಂತೆ, ಭೂತ ಪ್ರೇತ ಸಾಧನೆಗಳಂತೆ, ಆಮೇಲೆ ಬೇತಾಳ ಸಾಧನೆಗಳಂತೆ ಏನೇನೋ ಸಾವಿರಾರು ಸಾಧನೆಗಳಿದ್ದಾವೆ, ಒಂದಲ್ಲ ಎರಡಲ್ಲ. ರಾಜಸದಲ್ಲಿ ತಾಮಸದಲ್ಲಿ ಸಾಧನೆ ಮಾಡ್ಕೊಂತ ಹೊಂಟು ಬಿಡ್ತಾರೆ. ಯಾರು ರಾಜಸ ಮತ್ತು ತಾಮಸದಲ್ಲಿ ಸಾಧನೆ ಮಾಡ್ಕೊಂತಾರೋ ಆ ಶಕ್ತಿಯ ಅಡಿಯಾಳ ಆಗ್ಬೇಕಾಗತ್ತೆ ಆ ವ್ಯಕ್ತಿ ಸಾಧಕನಾದವನು. ಇದನ್ನ ನೀವು ತಿಳ್ಕೊಬೇಕು. ಅಯ್ಯೋ ಗುರುಗಳೇ, ನಾವು ಒಳ್ಳೆ ಕೆಲಸ ಮಾಡಕ್ ಹೋಗ್ತೀವಿ, ನಾವು ಸಮಾಜ ಸುಧಾರಣೆ ಮಾಡ್ತೀವಿ, 10 ಜನಕ್ಕೆ ಒಳ್ಳೇದು ಮಾಡ್ತೀವಿ. ಇವ್ರು ಬಾಯಲ್ಲಿ ಹೇಳ್ತಾರೆ ನಾವು 10 ಜನ ಒಳ್ಳೇದು ಮಾಡಕ್ ಹೋಗ್ತೀವಿ, ನಮ್ಗೆ ವಿದ್ಯೆ ಕೊಡಿ, ನಾವು 1000 ಜನಕ್ಕೆ ಒಳ್ಳೇದು ಮಾಡ್ತೀವಿ, 1000 ಕುಟುಂಬ ಒಳ್ಳೇದು ಮಾಡ್ತೀವಿ, ನಮ್ಗೆ ವಿದ್ಯೆ ಕೊಡಿ. ಬರುವಾಗ ಎಲ್ಲರೂ ಮ್ಯಾವು ಅಂತ ಬರ್ತಾರೆ. ಆಮೇಲೆ ಗುರ್ರನಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ಯಾವಾಗ ಆ ಶಕ್ತಿಯನ್ನ ಅವರು ಸಾಧನೆ ಮಾಡ್ಕೊಂತಾರೋ ಏನೋ ಒಂದು ಸಮಸ್ಯೆ ಇರುತ್ತೆ, ಅದರಿಂದ ಹೊರಗಡೆ ಬರಕ್ ಹೋದ್ರೆ ನಾವು ವಿದ್ಯೆನ ಕಲ್ತು ಬಿಡ್ಬೇಕಂತ ಕಲಿಯಕ್ ಹೋಗ್ತಾರೆ. ಕಲ್ತ ಮೇಲೆ ಆ ವಿದ್ಯೆಗಳು ಸುಮ್ಮನೆ ಇರೋದಿಲ್ಲ, ಕಲ್ತ ಮೇಲೆ ಆ ಶಕ್ತಿಗಳು ಸುಮ್ಮನೆ ಇರೋದಿಲ್ಲ, ಕೈ ಚುಟ್ ಅಂತವ. ಆವಾಗ ಬೇರೆದವರಿಗೆ ತೊಂದರೆ ಕೊಡುವ ಕೆಲಸ ಪ್ರಾರಂಭ ಮಾಡಿಬಿಡ್ತಾರೆ. ಅಂದ್ರೆ ಈ ನಿಧಾನವಾಗಿ ಯಾರು ಸಾಧನೆ ಮಾಡ್ತಾನೆ ಈ ವ್ಯಕ್ತಿ ಆ ಶಕ್ತಿಯ ಒಂದು ಅಡಿಯಾಳ ಆಗ್ತಾನೆ. ಆ ಶಕ್ತಿ ಹೇಳ್ದಂಗೆ ಕೇಳಕ್ ಸ್ಟಾರ್ಟ್ ಮಾಡ್ತಾನೆ. ತನ್ನಂತಾನ ಮರ್ತ ಹೋಗ್ಬಿಡ್ತಾನೆ. ನಾನು ಯಾಕೆ ಭೂಮಿಗೆ ಬಂದೆ, ವಾಸ್ತವ ಸತ್ಯ ಏನು, ಜೀವನದ ಸತ್ಯ ಏನು, ಏನ್ ನಾನು ತಿಳ್ಕೋಬೇಕು, ಯಾವುದು ನನ್ನ ಸ್ವಸ್ವರೂಪ, ಇದೆಲ್ಲ ಮರ್ತ ಹೋಗ್ಬಿಡ್ತಾನೆ ಭೂಮಿ ಬಂದ್ಮೇಲೆ. ಯಾವಾಗ ರಾಜಸ ತಾಮಸ ಸಾಧನೆಗಳು ಹೋದಾಗ ಅವುಗಳು ಇವನನ್ನೇ ಅಡಿಯಾಳಾಗಿ ಮಾಡ್ಕೊಂಡ್ಬಿಡ್ತಾವೆ. ಶಕ್ತಿಗಳು ಅಡಿಯಾಳಾಗಿ ಮಾಡಿ ಮಾಡಬಾರದ ಕೆಲಸಗಳೆಲ್ಲ ಮಾಡಿಸ್ಬಿಡ್ತಾವ. ಇವನ ಸಾಧಕನ ಆತ್ಮನಾಶದ ಕೆಲಸಗಳನ್ನೆಲ್ಲ ಮಾಡಿಸ್ತವೆ. ಇವತ್ತು ಎಷ್ಟೋ ಜನ ನಾವು ಆತ್ಮ ಸಾಧನೆ ಮಾಡ್ಕೋಬೇಕು, ನಾವು ಮುಕ್ತಿ ಪಡ್ಕೋಬೇಕು ಅಂತಂದು ಸಾತ್ವಿಕದಲ್ಲೇ ಬಂದವರು ಹಲವಾರು ಇದ್ದಾರೆ. ನಾವು ಕಾಣ್ತಾ ಇದ್ದೀವಿ, ಹಲವಾರು ಜನ ಬಂದಿರ್ತಾರೆ. ಆದ್ರೆ ಅವರು ಅಂತಿಮ ಸತ್ಯವನ್ನ ಕಾಣೋದೇ ಇಲ್ಲ. ಅವರು ಇಂದ್ರಿಯ ಸುಖಕ್ಕೆ ದಾಸರಾಗಿಬಿಡ್ತಾರೆ. ಕೆಲವರು ಹೆಣ್ಣಿಗೆ ದಾಸರಾಗಿಬಿಡ್ತಾರೆ, ಇನ್ನು ಕೆಲವರು ದುಡ್ಡಿಗೆ ದಾಸರಾಗಿಬಿಡ್ತಾರೆ, ಇನ್ನು ಕೆಲವರು ಕೀರ್ತಿಗೆ ದಾಸರಾಗಿಬಿಡ್ತಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ಇಂದ್ರಿಯ ಸುಖದ ಹಿಂದೆ ದಾಸರಾಗಿ ಸಾಧನೆಯ ಪಥವನ್ನೇ ಮರ್ತು ಬಿಡ್ತಾರೆ. ತಾವು ಎಲ್ಲಿದ್ದೀವಿ ಎಂಬುದೇ ಮರ್ತ ಹೋಗ್ಬಿಡ್ತಾರೆ. ಈ ಸ್ಥಿತಿಯಲ್ಲಿ ಇರೋದನ್ನ ಹಲವಾರು ಜನ ಕಾಣ್ತೀವಿ ನಾವು. ಇವತ್ತು ಎಷ್ಟೋ ಜನ ಸಾಧಕರು ಮನೆ ಬಿಟ್ಟಿರ್ತಾರೆ. ಮನೆ ಯಾಕೆ ಬಿಟ್ಟಿರ್ತಾರೆ ಅಂದ್ರೆ ತಮ್ಮನ್ ತಾವು ಅರ್ಥ ಮಾಡ್ಕೋಬೇಕು, ಮುಕ್ತಿ ಪಡ್ಬೇಕು, ಭಗವಂತನ ನೋಡ್ಬೇಕು, ಭಗವಂತನ ಲೀನ ಆಗ್ಬೇಕು, ಆ ಸತ್ಯದಲ್ಲಿ ನಿಲ್ಲಬೇಕು, ಸತ್ಯವನ್ನ ಅರ್ಥ ಮಾಡ್ಕೋಬೇಕು, ಮುಕ್ತರಾಗಬೇಕು ಅಂತಾನೆ ಬಂದಿರ್ತಾರೆ. ಮನೆ ಬಿಟ್ಟಿರೋದೆ, ಮನೆ ಬಿಟ್ಟಾಗ ಅದೇ ಕಾರಣದಿಂದ ಮನೆ ಬಿಟ್ಟಿರ್ತಾರೆ. ಮನೆ ಬಿಟ್ಟು ಕೆಲವು ವರ್ಷಗಳಾದ ಮೇಲೆ ಅವರ ಸ್ಥಿತಿ ಅಧೋಗತಿ ಆಗಿ ಹೋಗಿರುತ್ತೆ. ಕೆಲವರು ದುಡ್ಡು ಮಾಡಕ್ಕಿಂತ ಬಿಟ್ಟಿರ್ತಾರೆ, ಕೆಲವರು ಹೆಸರು ಮಾಡಕ್ಕಿಂತ ಇರ್ತಾರೆ, ಕೆಲವರು ಇನ್ನೂ ಯಾವುದೋ ಸಾಧನೆ ಮಾಡಕ್ಕೆ ನಿಂತಿರ್ತಾರೆ. ನೀವು ಹೇಳ್ಬೋದು ಇದೆಲ್ಲ ಒಳ್ಳೇದಲ್ವಾ, ಸಮಾಜಕ್ಕಾಗಿ ಇವ್ರು ಮಾಡ್ತಾರೆ, ಅದು ಒಳ್ಳೇದಲ್ವಾ? ಹೌದು, ಒಳ್ಳೇದೇ. ಇವರು ಸಮಾಜಕ್ಕೆ ಕೆಲವಾರು ಜನ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರೆ, ಅದು ಒಳ್ಳೇದೇ, ಇಲ್ಲ ಅಂತ ಅಲ್ಲ. ಸಮಾಜಕ್ಕೆ ಉಪಯೋಗ ಆಗ್ತಾ ಇತ್ತು, ಒಳ್ಳೇದೇ. ಆದ್ರೆ ಈ ವ್ಯಕ್ತಿ ಪ್ರಪ್ರಥಮವಾಗಿ ಮನೆಯನ್ನು ಬಿಟ್ಟಾಗ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದ, ಈಗ ಯಾವ ಉದ್ದೇಶದಲ್ಲಿ ಇದ್ದಾನೆ, ಇದನ್ನ ನಾವು ನೋಡ್ಬೇಕಾಗತ್ತೆ. ಅವನ ಉದ್ದೇಶ ಈಡೇರಲೇ ಇಲ್ಲ.
ಇಲ್ಲಿ ನಾವು ರಮಣ ಮಹರ್ಷಿಗಳು ಒಂದು ಉದಾಹರಣೆ ತಗೋಬೇಕಾಗತ್ತೆ. ರಮಣ ಮಹರ್ಷಿಗಳು ಹತ್ರ ಒಬ್ರು ಭಕ್ತರು ಬರ್ತಾರೆ, ಮಹರ್ಷಿಗಳೇ, ನಾವು ಜಗತ್ತಿಗೆ ಒಳ್ಳೆ ಕಾರ್ಯವನ್ನ ಮಾಡ್ಬೇಕು ಅಂತ ಬಯಸ್ತಾ ಇದ್ದೀವಿ, ಅದು ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಿ, ನೀವು ಜ್ಞಾನಿಗಳು, ತಿಳಿದವರು, ನೀವು ಹೇಳಿ, ನಾವು ಅದು ಮಾಡ್ತೀವಿ, ಲೋಕ ಕಲ್ಯಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಅವಾಗ ರಮಣ ಮಹರ್ಷಿಗಳು ಹೇಳೋದೇನ್ ಗೊತ್ತಾ, ಮೊದಲು ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಗೊತ್ತಾ, ನಿಮ್ಮನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಮೊದಲು ಬ್ರಹ್ಮಜ್ಞಾನಿಗಳಾಗಿ, ಮೊದಲು ಆತ್ಮಜ್ಞಾನಿಗಳಾಗಿ, ಆಮೇಲೆ ಲೋಕ ಕಲ್ಯಾಣ ಮಾಡಿ, ಜಗತ್ ಕಲ್ಯಾಣ ಮಾಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅವರಂದ್ರೆ, ಯಾರು ಆತ್ಮಜ್ಞಾನ ತಿಳ್ಕೊಳ್ಳದೆ, ಬ್ರಹ್ಮಜ್ಞಾನ ತಿಳ್ಕೊಳ್ಳದೆ ಸೇವೆಗೆ ಇಳಿದು ಬಿಟ್ರೆ ಅಹಂಕಾರ ಬಂದ್ಬಿಡುತ್ತೆ. ಯಾವಾಗ ಅಹಂಕಾರ ಬಂತು ಅವನಿಗೆ ಜ್ಞಾನ ಸಿಗೋದೇ ಇಲ್ಲ, ಜ್ಞಾನದಿಂದ ದೂರ ಆಗಿಬಿಡ್ತಾನೆ. ಅವನು ಕಿಲೋಮೀಟರ್ಗಳ ಗಟ್ಲೆ ದೂರ ಉಳಿದು ಬಿಡ್ತಾನೆ, ಜ್ಞಾನದಿಂದ, ಸತ್ಯದಿಂದ ದೂರ ಉಳಿದು ಬಿಡ್ತಾನೆ. ಅದಕ್ಕೆ ಅವರು ಮೊದಲು ಆತ್ಮಜ್ಞಾನಿಯಾಗು, ಮೊದಲು ಬ್ರಹ್ಮಜ್ಞಾನಿಯಾಗು, ಆಮೇಲೆ ನೀನು ನಿನ್ನ ಕೈಯಿಂದ ನಿನ್ನನ್ನ ಒಂದು ಯಂತ್ರವಾಗಿ ಉಪಯೋಗಿಸ್ತಾ ಭಗವಂತ ನಿನ್ನನ್ನೇ ಒಂದು ಯಂತ್ರವಾಗಿ ಉಪಯೋಗಿಸ್ಕೊಂಡು ಲೋಕ ಕಲ್ಯಾಣ ಅವನೇ ಮಾಡ್ಸ್ಕೊಂತಾನೆ. ನೀನೇನು ಮಾಡೋ ಅವಶ್ಯಕತೆ ಇಲ್ಲ, ಭಗವಂತನೇ ನಿಮ್ ಕೈಯಿಂದ ಮಾಡ್ಸ್ಕೊಂತಾನೆ. ಅವಾಗ ಅಹಂಕಾರ ಬರೋದಿಲ್ಲ. ಯಾಕಂದ್ರೆ ಮಾಡುವನ ನಾನಲ್ಲ, ಮಾಡಿಸೋಣ ಭಗವಂತ ನಾನು ನೆಪ ಮಾತ್ರ ಎಂಬ ಬುದ್ಧಿಯಿಂದ ಅವನು ಕರ್ಮವನ್ನು ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಯಾವುದೇ ರೀತಿ ಅಹಂಕಾರ ಬರೋದಿಲ್ಲ, ಯಾವುದೇ ರೀತಿ ಅವನು ಇಂದ್ರಿಯಕ್ಕೆ ವಶ ಆಗಿ ಅಡ್ಡದಾರಿ ಹಿಡಿಯೋ ಪರಿಸ್ಥಿತಿ, ಹೆಸರು ಕೀರ್ತಿ ಕಾಮದಿದ್ದೆ ಹೋಗೋ ಪರಿಸ್ಥಿತಿ ಬರೋದಿಲ್ಲ. ಅದಕ್ಕೆ ನೋಡಿ, ಆತ್ಮಜ್ಞಾನಿಗಳು ಮಾಡಿದಂತ ಕೆಲಸಗಳು ಸಾಮಾನ್ಯ ವ್ಯಕ್ತಿಗಳು ಮಾಡಕ್ ಆಗಿಲ್ಲ. ಇವತ್ತು ರಾಮಕೃಷ್ಣ ಮಿಷನ್ ಜಗತ್ತಿನಾದ್ಯಂತ ಇದೆ, ಎಲ್ಲ ಶಾಖೋಪಶಾಖವಾಗಿದೆ. ಅದು ನಿಂತಿರೋದು ರಾಮಕೃಷ್ಣರ ತಪೋಬಲದ ಮೇಲೆ. ಅವರು ಬ್ರಹ್ಮಜ್ಞಾನಿಗಳು. ಆ ಒಂದು ಶಕ್ತಿಯನ್ನ, ತಾವು ಗಳಿಸಿದ ಶಕ್ತಿಯನ್ನ ವಿವೇಕಾನಂದರ ದಾರಿ ಹೇಳೋದು ಜಗತ್ತನ್ನೇ ನಡೆಸಿ ಬಂದ ವಿವೇಕಾನಂದ. ಭಾರತ ಅಲ್ಲ, ಜಗತ್ತಿನಾದ್ಯಂತ ಶಾಖೆಗಳನ್ನು ತೆರೆದಿದ್ದಾರೆ. ಇದು ಸಣ್ಣ ಕೆಲಸನ? ರಮಣ ಮಹರ್ಷಿಗಳಾಗಿರ್ಬೋದು ಎಷ್ಟೋ ಜನಕ್ಕೆ ಆತ್ಮಜ್ಞಾನವನ್ನ ನೀಡಿದ್ರು. ಶಿರ್ಡಿ ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಆಮೇಲೆ ಶಿರ್ಡಿ ಸಾಯಿಬಾಬಾ ತಗೊಳ್ಳಿ, ಶಿರ್ಡಿ ಸಾಯಿಬಾಬಾ ಅವರು ಎಲ್ಲಿ ನೋಡಿದ್ರೆ ಅವರ ಆಶ್ರಮಗಳು, ಅವರ ದೇವಸ್ಥಾನಗಳು ಕಾಣ್ತೀವಿ ನಾವು. ಅಂದ್ರೆ ಯಾರು ಆತ್ಮಜ್ಞಾನ ಆದ ಮೇಲೆ ಅವರು ಜಗತ್ ಕಲ್ಯಾಣಕ್ಕಾಗಿ ನಿಂತಿರ್ತಾರೋ ಅವರ ಕೀರ್ತಿ, ಅವರ ಹೆಸರು ಅಮರವಾಗಿ ನಿಲ್ಲುತ್ತೆ ಭೂಮಂಡಲದ ಮೇಲೆ. ನಾವು ಆತ್ಮಜ್ಞಾನ ಇಲ್ಲದೆ ಏನೇ ಸೇವೆ ಏನೇ ಮಾಡ್ತೀರಂದ್ರೆ ಯಾವ ಹೆಸರನ್ನು ಉಳಿಯೋದಿಲ್ಲ, ಕೊನೆಗೆ ಅದು ಹೋಗ್ಬಿಡುತ್ತೆ. ಆದ್ರೆ ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಅವರ ಹೆಸರುಗಳು ಹಾಗೆ ಅಜರಾಮರವಾಗಿ ಉಳಿಯುತ್ತೆ ಈ ಭೂಮಿಯ ಮೇಲೆ. ಅನೇಕ ಜನ ಮಹಾತ್ಮರನ್ನ ನಾವು ಕಾಣ್ತೇವೆ, ಅವರ ಹೆಸರು ಈಗಲೂ ಇದ್ದಾವೆ. ಹಾಗೆ ನೀವು ಯಾವುದೇ ಕರ್ಮವನ್ನ ಮಾಡಬೇಕಾದ್ರೂ ಕೂಡ, ಯಾವುದೇ ಮಾರ್ಗದಲ್ಲಿ ಹೋಗ್ಬೇಕಾದ್ರೂ ಕೂಡ ಆಲೋಚನೆಯನ್ನ ಮಾಡಿಕೊಂಡು ಹೋಗ್ಬೇಕು. ಆದ್ರೆ ಒಂದು ಪ್ರಶ್ನೆ ನೀವು ಕೇಳ್ಬೋದು, ತಾಮಸ ರಾಜಸ ಸಾಧನೆ ಮಾಡಿ ಸಾತ್ವಿಕದಲ್ಲಿ ನಾವು ಕೆಲಸ ಮಾಡಕ್ ಆಗೋದಿಲ್ವಾ ಅಂದ್ರೆ, ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ 100% ಆಗೋದಿಲ್ಲ, 99% ಆಗೋದಿಲ್ಲ. ಆದ್ರೆ 1% ಸಾಧ್ಯ ಇದೆ. ಅದು ಎಲ್ಲರಿಗೂ ಅಲ್ಲ. ಯಾಕಂದ್ರೆ ರಾಮಕೃಷ್ಣ ಪರಮಹಂಸರು ಅಂತವ್ರೆ, ಅವರು ತಾಮಸದ ಸಾಧನೆಗಳನ್ನ, ರಾಜಸದ ಸಾಧನೆಗಳನ್ನ ಮಾಡಿದ್ರು. ಭೈರವಿ ಬ್ರಹ್ಮಣಿ ಮಾರ್ಗದರ್ಶನದಲ್ಲಿ ಅವರು ತಾಮಸ ರಾಜಸ ಸಾಧನೆಗಳನ್ನ ಮಾಡಿದ್ರು, 64 ಸಿದ್ಧಿಗಳನ್ನ ಇಟ್ಕೊಂಡಿದ್ರು. ಆದ್ರೆ ಅವ್ರಿಗೆ ಆ ಕೆಪಾಸಿಟಿ ಇತ್ತು. ಆದ್ರೆ ಅವರ ಅನುಯಾಯಿಗಳಿಗೆ, ಅವರ ಶಿಷ್ಯರುಗಳಿಗೆ, ಅವರ ಅನುಯಾಯಿಗಳಿಗೆ ಯಾವತ್ತೂ ಕೂಡ ನೀವು ತಾಮಸ ಸಾಧನೆ ಮಾಡಿ ಸಿದ್ಧಿಗಳಿಂದ ಹೋಗಿ ಯಾವತ್ತು ಹೇಳಲೇ ಇಲ್ಲ. ಅವರು ಸಿದ್ಧಿಗಳಿಂದ ಹೋಗ್ಲೇಬೇಡಿ ಅಂತ ಹೇಳಿಬಿಟ್ರು. ಅವರು ಖಡಾಖಂಡಿತವಾಗಿ ಹೇಳಿಬಿಟ್ರು. ಯಾಕಂದ್ರೆ ಅದರ ಮಹತ್ವ ಅವ್ರಿಗೆ ತಿಳಿದಿತ್ತು. ಇವ್ರ ಕೈಲಿ ಅರಿಕ್ಷಣಕ್ಕಾಗೋದಿಲ್ಲ, ಇವು ಏನನ್ನ ಸಾಧನೆಗೆ ಹೋಗ್ಬಿಟ್ರೆ ಅದರಿಂದ ಅಡಿಯಾಳ ಆಗಿಬಿಡ್ತಾರೆ ಅಂತಂದು ಅವ್ರಿಗೆ ಗೊತ್ತಿತ್ತು. ಇವತ್ತಿಗೂ ಕೂಡ ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ನೀವು ಭೂತ್ ಪ್ರೇತಗಳ ಬಗ್ಗೆ, ಸಾಧನೆಗಳ ಬಗ್ಗೆ ಅಥವಾ ಸಿದ್ಧಿಗಳ ಬಗ್ಗೆ ಮಾತಾಡಿದ್ರೆ ಮೊದಲು ಜಾಗ ಖಾಲಿ ಮಾಡಂತಾರ. ಅವ್ರು ಮೊದಲು ಆಶ್ರಮದ ಜಾಗ ಖಾಲಿ ಮಾಡಂತಾರೆ. ಅವ್ರು ನಂಬೋದಿಲ್ಲ ಇದನ್ನೆಲ್ಲ. ಯಾಕಂದ್ರೆ ಅವರು ರಾಮಕೃಷ್ಣ ಪರಮಹಂಸರು ಅದನ್ನ ಹೇಳಿ ಹೋಗಿದ್ದಾರೆ ಅವ್ರಿಗೆ.
ಅಂದ್ರೆ ಇವೆಲ್ಲ ಆತ್ಮವನ್ನ ನಾಶ ಮಾಡುವಂತವುಗಳು. ಆದ್ರೆ ಎಲ್ಲೋ ಒಬ್ಬವನಿಗೆ ಅಯೋಗ್ಯತೆ ಇರುತ್ತೆ, ಎಲ್ಲೋ ಒಬ್ಬವನಿಗೆ ಅರ್ಹತೆ ಇರುತ್ತೆ, ಅವನು ಮಾಡಬಲ್ಲ. ಅವನು ತಾಮಸ ರಾಜಸ ಸಾಧನೆಗಳು ಮಾಡ್ಕೊಂಡು ಲೋಕ ಕಲ್ಯಾಣ ಮಾಡಬಲ್ಲ, ಸಾತ್ವಿಕದಲ್ಲಿದ್ದು ಮಾಡಬಲ್ಲ. ಆದ್ರೆ ಅವನಿಗೆ ತಪೋಬಲ ಇರಬೇಕು, ಅವನಲ್ಲಿ ಭಯಂಕರ ತಪೋಬಲ ಇರಬೇಕು. ಅವನಿಗೆ ಆ ತಪೋಬಲ ಇದ್ರೆ ಆ ಶಕ್ತಿಗಳ ಮೇಲೆ ತಾನು ಪ್ರಭುತ್ವನ ಸಾಧಿಸಕ್ ಸಾಧ್ಯ ಇದೆ. ಇಲ್ಲದೆ ಹೋದ್ರೆ ಅವನ್ನ ಉಲ್ಟಾ ಮಾಡಿಬಿಡ್ತೇವೆ ಸಮಯ ಬಂದಾಗ. ಈಗ ಅನೇಕ ಜನನ ನೀವು ಸಮಾಜದಲ್ಲಿ ಕಾಣ್ತೀರ, ತಾಮಸ ಸಾಧನೆ ಶ್ಮಶಾನದಲ್ಲಿ ಸಾಧನೆ ಮಾಡಿ ಎಷ್ಟೋ ಜನ ರಕ್ತಕಾರಿ ಸತ್ತೋಗಿದ್ದಾರೆ, ಎಷ್ಟೋ ಜನ ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ, ತಮ್ಮ ನಾಶವನ್ನೇ ತಾವು ಮಾಡಿಕೊಂಡಿದ್ದಾರೆ. ಇವು ನಾವು ಸಮಾಜದಲ್ಲಿ ನಾವು ಕಾಣ್ತೀವಿ. ಭಯಂಕರ ಸಾಧನೆಗಳಿದ್ದಾವೆ, ಒಂದಲ್ಲ ಎರಡಲ್ಲ, ನೂರಾರು ಸಾಧನೆಗಳಿದ್ದಾವೆ. ಯಾಕಂದ್ರೆ ಇವೆಲ್ಲ ಬರೋದು ಅಥರ್ಣ ವೇದದಿಂದ, ಇವೆಲ್ಲ ಬರೋದು ಅಥರ್ಣ ವೇದದಿಂದನೇ. ವೇದಗಳಿಲ್ಲ ಇರೋದ್ರಿಂದನೇ ಇವೆಲ್ಲ ವಿದ್ಯೆಗಳು ಹೊರಗಡೆ ಬಂದಿರೋದು. ಇವು ವೇದಗಳು ಹೇಳ್ತವೆ ಇದನ್ನ. ಅದಕ್ಕೆ ಸಾಧನೆ ಮಾಡ್ಬೇಕಾದ್ರು ಆಲೋಚನೆ ಮಾಡಿ ಸಾಧನೆ ಮಾಡಬೇಕು. ಸಾತ್ವಿಕದಲ್ಲಿ ಸಾಧನೆ ಮಾಡಕ್ ಬಂದವರು ಹೆಸರು ಕೀರ್ತಿಗಳಿಂದ ಹೋಗಿ ತಮ್ಮ ದಾರಿಯನ್ನ, ತಮ್ಮ ಉದ್ದೇಶವನ್ನ, ಗುರಿಯನ್ನೇ ಮರ್ತು ಬಿಡ್ತಾರೆ. ಸಾತ್ವಿಕದಲ್ಲಿ ಕೂಡ ಇದೆಲ್ಲ ಸಾಧ್ಯ ಇದೆ. ಅಂದ್ರೆ ಅಂತ ವಿಶ್ವಾಮಿತ್ರ ತಪಸ್ ಮಾಡಕ್ ಹೋಗಿ ಮೇನಕೆಗೆ, ಊರ್ವಶಿ ಮೇನಕೆಗಳಿಗೆ ಬಿದ್ದು ಅಧಪತನ ಹೊಂದಿದ್ದಾನೆ. ಇನ್ನು ಸಾಧಾರಣ ಮನುಷ್ಯರ ಪಾಡೇನು ಈ ಸಾಧನೆಯಲ್ಲಿ? ಕಾಮವನ್ನ ಗೆಲ್ಲುವಂಥದ್ದು ಅಷ್ಟು ಸುಲಭ ಇದೆಯಾ? ಕಾಮ ಗೆಲ್ಲೋದು ತುಂಬಾ ಕಷ್ಟ ಇದೆ. ಅದಕ್ಕೆ ಭಾರತ ಒಂದು ಋಷಿ ಪರಂಪರೆಯ ರಾಷ್ಟ್ರ. ಭಾರತ ಋಷಿ ಪರಂಪರೆಯ ರಾಷ್ಟ್ರ. ಸಂಸಾರ ಮತ್ತು ಪಾರಮಾರ್ಥ ಎರಡನ್ನೂ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಮುಕ್ತಿ ಖಂಡಿತ ಸಿಗುತ್ತೆ. ಈ ಜನ್ಮದಲ್ಲಿ, ಮುಂದಿನ ಜನ್ಮ ಆದ್ರೂ ಸಿಗುತ್ತೆ. ಅವಸರ ಯಾಕೆ ಮಾಡ್ಕೊಂತೀರ? ಅವಸರ ಯಾಕೆ ಮಾಡ್ಕೊಂತಾರೆ? ಯಾವುದೇ ಅಪಾಯ ಇಲ್ಲದ ಮಾರ್ಗದಲ್ಲಿ ಹೋಗ್ಬೇಕು. ಈಗ ಸಂಸಾರಿಗಳ ಸಾಧನೆ ಮಾರ್ಗ ಅಂದ್ರೆ ಕೋಟೆ ಒಳಗಡೆಯಿಂದ ಯುದ್ಧ ಮಾಡೋದು. ಕೋಟೆ ಒಳಗಡೆಯಿಂದ ಅವನಿಗೆ ಅಪಾಯ ಇಲ್ಲ, ಅವನು ಒಳಗಲಿಂದ ಯುದ್ಧ ಮಾಡ್ತಾನೆ. ಕಿಂಡಿಯಲ್ಲಿ ಬಾಣ ಹೊಡಿತಾನೆ ಅಥವಾ ಬಂದೂಕಿಟ್ಟು ಕಿಂಡಿಯಲ್ಲಿ ಇಟ್ಟು ಹೊಡಿತಿರ್ತಾನೆ. ಅವ್ರು ಏನೇ ಹೊಡೆದ್ರು ಅವನಿಗಂತೂ ಮುಟ್ಟೋದೇ ಇಲ್ಲ, ಅವನು ಸುರಕ್ಷಿತವಾಗಿರ್ತಾನೆ. ಹಂಗೆ ಗೃಹಸ್ಥರ ಸಾಧನೆ ಏನಿದೆಯಲ್ಲ, ಗೃಹಸ್ಥರು ಈ ಋಷಿ ಪರಂಪರೆಯ ಸಾಧನೆ, ಈ ಗೃಹಸ್ಥರ ಸಾಧನೆ ಏನಿದೆಯಲ್ಲ, ಕೋಟೆ ಒಳಗಡೆಯಿಂದ ಯುದ್ಧ ಮಾಡುವಂತ ಸಾಧನೆ ಇದು. ಈ ಸನ್ಯಾಸಿಗಳ ಸಾಧನೆ, ಈ ಅಘೋರಿಗಳ ಸಾಧನೆ ಅಂದ್ರೆ ಕೋಟೆ ಹೊರಗಡೆ ಬಂದು ಯುದ್ಧ ಮಾಡುವಂತ ಸಾಧನೆ. ಯಾವ ಬೇಕಾದ್ರೂ ಸಾಯ್ಬೋದು ಅವನು, ಯಾವಾಗ ಬೇಕಾದ್ರೂ ಸಾಯ್ಬೋದು. ಅವನ ಜೀವನಕ್ಕೆ ಯಾವುದೇ ರೀತಿ ಅಂತ ಇದು ಇರೋದಿಲ್ಲ, ಸೇಫ್ಟಿ ಇರೋದಿಲ್ಲ ಅಷ್ಟೇ. ಇವೆರಡು ವ್ಯತ್ಯಾಸವನ್ನ ನೀವು ಕಾಣ್ತೀರ. ಆಮೇಲೆ ಸಾಧನೆಯಲ್ಲಿ ಬಂದಾಗ 3 ತತ್ವಗಳನ್ನ ಕಾಣ್ತೀರ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ತತ್ವಗಳನ್ನ ಕಾಣ್ತೀರ. ಇಲ್ಲಿ ಸಮಾಜದಲ್ಲಿ ಬಹಳಷ್ಟು ಗೊಂದಲಗಳಿದ್ದಾವೆ. ತುಂಬಾ ಜನ ಗೊಂದಲ ಮಾಡ್ಕೊಂಡಿದ್ದಾರೆ. ಇವು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತಗಳು, ಇವು 3 ಕೂಡ ಭಗವಂತರನ್ನ ನೋಡುವಂತ ಮಾರ್ಗಗಳು. ಇವು 3 ಸತ್ಯನೇ. ಇವು ಒಂದನ್ನು ಬಿಟ್ಟು ಒಂದಿಲ್ಲ, ಒಂದಕ್ಕೊಂದು ಪೂರಕವಾಗಿದ್ದಾವೆ. ಸುಮ್ಮನೆ ಅನವಶ್ಯಕವಾಗಿ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. ದ್ವೈತ, ದೇಹ ಭಾವದಲ್ಲಿದ್ದಾಗ ನಾನು ಬೇರೆ ಭಗವಂತ ಬೇರೆ ಅಂತ ಭಾವಿಸುವಂಥದ್ದು. ಭಗವಂತ ನೀ ನನ್ನ ಭಗವಂತ, ನಾನೇನು ಭಕ್ತ ಅಂತ ಹೋಗುವಂಥದ್ದು. ಇದು ದ್ವೈತ ಮಾರ್ಗ. ವಿಶಿಷ್ಟ ಅದ್ವೈತ, ಜೀವ ಭಾವ, ಭಗವಂತ ನಾನೇನು ಒಂದು ಅಂಶ, ಭಾವದಲ್ಲಿ ಹೋಗುವಂಥದ್ದು, ಭಗವಂತನನ್ನ ಭಾವದಲ್ಲಿ ನೋಡುವಂತ. ಈಗ ಅಕ್ಕಮಾದೇವಿ, ಮೀರಾಬಾಯಿ, ಅಕ್ಕಮಾದೇವಿ ಚನ್ನ ಮಲ್ಲಿಕಾರ್ಜುನೇ ನನ್ನ ಗಂಡ ಅಂತ ಭಾವದಲ್ಲಿ ಅಪ್ಪಿಕೊಂಡ್ಲು. ಮೀರಾಬಾಯಿ ಕೃಷ್ಣನೇ ನನ್ನ ಗಂಡ ಅಂತ ಭಾವದಲ್ಲಿ ಅಪ್ಪಿಕೊಂಡ್ಲು. ಇದು ಭಾವದಲ್ಲಿ ಹೋಗುವ ಮಾರ್ಗ. ಆಮೇಲೆ ಅದ್ವೈತ, ಜ್ಞಾನದ ಮಾರ್ಗ. ಅದು ಏನಂದ್ರೆ ಭಗವಂತನಂದ್ರೆ ನಾನೇ ಭಗವಂತ, ಅದನ್ನ ತಿಳ್ಕೊಳೋದು ಅದ್ವೈತ. ನಾನೇ ಹೆಂಗ್ ಭಗವಂತ ಆಜ್ಞೆ ಅಂತಂದ್ರೆ ಕೆಪಾಸಿಟಿ, ಯೋಗ್ಯತೆಗಳು ಬೇಕು. ರಾಮಕೃಷ್ಣ ಪರಮಹಂಸ ಒಂದು ಉದಾಹರಣೆ ಹೇಳ್ತಾರೆ. ಏನಂದ್ರೆ ರಾಮ ಕೇಳಿದಂತೆ ಆಂಜನೇಯನ್ಗೆ,
ನೀನು ಯಾವ ದೃಷ್ಟಿಯಿಂದ ನಾನು ನೋಡ್ತೀಯಾ ಅಂತಂದು. ಅವಾಗ ಆಂಜನೇಯ ಹೇಳಿದಂತೆ, ನನಗೆ ದೇಹ ಭಾವ ಇದ್ದಾಗ ನೀನ್ ನನ್ನ ಸ್ವಾಮಿ, ನಾನಿನ್ ಭಕ್ತ ಅಥವಾ ನಾನಿನ್ ದಾಸ. ನನಗೆ ಜೀವ ಭಾವ ಇದ್ದಾಗ ನಿನ್ನ ಒಂದು ಅಂಶ, ನಾನು ನಿನ್ನ ಒಂದು ಅಂಶ. ಭಗವಂತ ನೀನು, ನಾನು ನಿನ್ನ ಒಂದು ಅಂಶ. ನನಗೆ ಆತ್ಮಭಾವದಲ್ಲಿದ್ದಾಗ ನಾನೇ ನೀನು, ನೀನೇ ನಾನು. ಅಂದ್ರೆ ದ್ವೈತ, ವಿಶಿಷ್ಟ ದ್ವೈತ, ಅದ್ವೈತವನ್ನ ಕುರಿತು ಈ ಒಂದು ಉದಾಹರಣೆ. ಸಾಧನೆಯಲ್ಲಿ ಈ 3 ಹಂತಗಳು ಬರ್ತವೆ. ಅದ್ವೈತಿ ಆದವನು ಕೂಡ ದ್ವೈತ ಮಾರ್ಗವನ್ನು ಬಿಟ್ಟು ಅದ್ವೈತಕ್ಕೆ ಹೋಗಿರೋದಿಲ್ಲ. ದ್ವೈತ ಮಾರ್ಗದಿಂದನೇ ಅದ್ವೈತಕ್ಕೆ ಹೋಗ್ಬೇಕು, ದ್ವೈತ ಮಾರ್ಗದಿಂದನೇ ವಿಶಿಷ್ಟ ಅದ್ವೈತಕ್ಕೆ ಹೋಗ್ಬೇಕು. ಅಂದ್ರೆ ಸಾಧನೆಯ ಲೆವೆಲ್ಗಳಿವು. ದ್ವೈತಿ ಆದವನಿಗೂ ಕೂಡ ಎಷ್ಟೋ ವರ್ಷಗಳ ನಂತರ ಅವನಿಗೆ ಅದ್ವೈತ ಅರ್ಥ ಆಗಕ್ ಸ್ಟಾರ್ಟ್ ಆಗತ್ತೆ. ಆದ್ರೆ ಅವನ್ ಬಾಯಿ ಬಿಡೋದಿಲ್ಲ. ಯಾಕಂದ್ರೆ ನಾನೇ ದ್ವೈತ ಹೇಳಿಕೆಂತ ಬಂದಿನಿ, ಈಗ ಹೇಳಿದ್ರೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ ಅಂತಂದು ಸತ್ತೋಗ್ತಾನೆ. ಹಂಗೆ ಮುಂದಿನ ಜನ್ಮದಲ್ಲಿ ಅವನು ಅದ್ವೈತಿಯಾಗಿ ಹುಡ್ತಾನೆ. ಅಂದ್ರೆ ಇಲ್ಲಿ ಬ್ರಹ್ಮ, ಇಲ್ಲಿ ರುದ್ರ ಗ್ರಂಥಿ ಭೇದನ, ಇಲ್ಲಿ ವಿಷ್ಣು ಗ್ರಂಥಿ ಭೇದನ, ಇಲ್ಲಿ ಮೂಲಾಧಾರದಲ್ಲಿ ಬ್ರಹ್ಮ ಗ್ರಂಥಿ ಭೇದನ. 3 ಗ್ರಂಥಿಗಳಿರ್ತವೆ ವ್ಯಕ್ತಿಯಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ 3 ಗ್ರಂಥಿಗಳಿರ್ತವೆ. ಯಾರಲ್ಲಿ ಬ್ರಹ್ಮ ಗ್ರಂಥಿ ಭೇದನ ಆಗಿದೆಯೋ ಅವನು ಭಗವಂತ ಬೇರೆ, ನಾನು ಬೇರೆ ಎಂಬುದರಲ್ಲಿ ಇರ್ತಾನೆ. ಯಾವನಿಗೆ ಇಲ್ಲಿ ವಿಷ್ಣು ಗ್ರಂಥಿ ಭೇದನ ಆಗಿದೆಯೋ ಅವನು ಭಾವದಲ್ಲಿ ಇರ್ತಾನೆ, ಭಗವಂತನ ಅಂಶ ಅಂತಂದು ಅವನ ಜೀವನ ಮಾಡ್ತಿರ್ತಾನೆ. ಆ ರೂಪದಲ್ಲಿ ಭಗವಂತನ ಕಾಣ್ತಾ ಇರ್ತಾನೆ. ಯಾರಿಗೆ ರುದ್ರ ಗ್ರಂಥಿ ಭೇದನ ಆಗಿದೆಯೋ, ಜ್ಞಾನದ ಗ್ರಂಥಿ, ರುದ್ರ ಗ್ರಂಥಿ ಅಗ್ನಿ ತತ್ವ, ಅದು ಭೇದನ ಆದಾಗ ಅವನಿಗೆ ಜ್ಞಾನ ಕಾಣುತ್ತೆ. ನಾನು ಬೇರೆ ಅಲ್ಲ, ಭಗವಂತನ ಬೇರೆ ಅಲ್ಲ, ನಾನು ಭಗವಂತನ ಸ್ವರೂಪನೇ. ಆ ಜ್ಞಾನ ಅವನಿಗೆ ಅನುಭವಕ್ಕೂ ಬರುತ್ತೆ. ಇವೆಲ್ಲ ಅನುಭವದಿಂದ ಹೇಳುವಂಥವು, ಪುಸ್ತಕದಿಂದ ಹೇಳುವಂಥವು ಅಲ್ಲ, ಅವರ ಸ್ವಂತ ಅನುಭವದಿಂದ ಹೇಳುವಂಥವು. ಆ ಶಂಕರಾಚಾರ್ಯರು ಆ ಮಟ್ಟವನ್ನು ತಲುಪಿದ್ರು ಅವರು. ಆದ್ರೆ ಒಂದು ತಿಳ್ಕೊಳ್ಳಿ, ಅದ್ವೈತದಲ್ಲಿ ಹೋಗೋದು, ಅದ್ವೈತವನ್ನ ಅರಗಿಸಿಕೊಳ್ಳೋದು ಅಷ್ಟು ಸುಲಭ ಇಲ್ಲ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಹಲವಾರು ಜನ ಅದ್ವೈತಗಳಿದ್ರು. ಸಿದ್ಧಾರೂಢರು ತೆಗೆದುಕೊಳ್ಳಿ, ಅವ್ರದೆಲ್ಲ ಅದ್ವೈತ ಮಾರ್ಗ. ನಿಜಗಣ ಸ್ವಾಮಿ ನಿಜಗೊಂಡರು ತೆಗೆದುಕೊಳ್ಳಿ, ಈ ಮೈಸೂರು ಭಾಗದವರು, ಅವ್ರದ್ದೆಲ್ಲ ಅದ್ವೈತ ಮಾರ್ಗ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಕಡ್ಕೊಳ ಮಹಾದೇವಪ್ಪ, ಅವ್ರದ್ದು ಅದ್ವೈತ ಮಾರ್ಗ. ಕಲಬುರಗಿ ಶರಣಬಸಪ್ಪ, ಅವ್ರದ್ದು ಅದ್ವೈತ ಮಾರ್ಗ. ಬೇರೆ ಯಾಕೆ ಅಲ್ಲಮ ಪ್ರಭುಗಳು, ಅವ್ರದ್ದು ಅದ್ವೈತ ಮಾರ್ಗ. ತುಂಬಾ ಜನ ನಮ್ಮ ಕರ್ನಾಟಕದಲ್ಲಿ ಅದ್ವೈತದಲ್ಲಿ ಆಗಿ ಹೋಗಿದ್ದಾರೆ. ಅದೆಲ್ಲ ಸುಳ್ಳು ಅನ್ನಕ್ ಬರ್ತಾ? ಅದು ಜನ್ಮಾಂತರ ಸಾಧನೆ ಫಲವಾಗಿ ಅದ್ವೈತ ಸಿಗುತ್ತೆ ಹೊರತು ನಾವು ಮಾಡಿಕೊಳೋದಲ್ಲ. ಅದು ನಾವು ಮಾಡಿಕೊಳಕ್ ಬರೋದಿಲ್ಲ ಅಂತಲ್ಲ, ಬರುತ್ತೆ. ಅದಕ್ಕೆ ಸರಿಯಾದ ಗುರು ಬೇಕು. ಸರಿಯಾದ ಗುರುವಿನ ಆಶ್ರಯಿಸಿಕೊಂಡು ನೀವು ಆ ಸಾಧನೆ ಮಾರ್ಗದಲ್ಲಿ ಹೋದಾಗ ನಿಮಗೆ ಆ ನಾನೇ ಪರಬ್ರಹ್ಮ, ನಾನೇ ಕಾಳಿ, ನಾನೇ ಶಿವ ಎಂಬ ಭಾವನೆ ಬರುತ್ತೆ. ಅನುಭವಿಸ್ಬೇಕು. ಅಹಂ ಬ್ರಹ್ಮಾಸ್ಮಿ ಅಂತ ಸುಮ್ನೆ ಹೇಳೋದಲ್ಲ, ಅದು ಅಹಂಕಾರ ಆಗತ್ತೆ ಸುಮ್ನೆ ಹೇಳಿದ್ರೆ. ಆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅದು ತಪ್ಪಾಗೋದಿಲ್ಲ. ನಾನು ದೇಹ ಭಾವದಲ್ಲಿ ಇದ್ಬಿಟ್ಟು ನಾನು ಅಹಂ ಬ್ರಹ್ಮಾಸ್ಮಿ ಅಂದ್ಬಿಟ್ರೆ ಅವನಂತ ಮೂರ್ಖ ಯಾರೂ ಇಲ್ಲ. ಹಿಂಗಾಗತ್ತೆ. ಅಧ್ಯಾತ್ಮ ಅನ್ನೋದು ಬಹಳ ಸೂಕ್ಷ್ಮ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸ ಆಗಬೇಕು, ಚಿತ್ತಶುದ್ಧಿ ಆಗಬೇಕು. ಚಿತ್ತಶುದ್ಧಿ ಆಗೋದು ಅಂದ್ರೆ ಕರ್ಮಗಳನ್ನು ಮಾಡಬೇಕು. ಎಂಥ ಕರ್ಮಗಳು? ಪ್ರಾಮಾಣಿಕವಾಗಿ, ನಿಸ್ವಾರ್ಥದಿಂದ, ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡಿದಾಗ ಚಿತ್ತಶುದ್ಧಿ ಆಗತ್ತೆ. ಭಕ್ತಿಯನ್ನ ಮಾಡಿದಾಗ ಚಿತ್ತಶುದ್ಧಿ ಆಗತ್ತೆ. ನೇತಿ ಇದು ನಾನಲ್ಲ ಚಿಂತನೆಯಲ್ಲೇ ಹೋಗಬೇಕು. ಅದು ಹೋದಾಗ ಚಿತ್ತಶುದ್ಧಿ ಆಗುತ್ತೆ. ಈ ಜನ್ಮದಾಗಲೂ ಎಷ್ಟೋ ಜನ್ಮ ತಗೋಬಹುದು, ಆಗುತ್ತೆ. ಸುಳ್ಳಲ್ಲ, ಸತ್ಯನೇ. ಜನ್ಮಾಂತರನು ತಗೋಬಹುದು, ಆಗಲಿ, ಏನಿದೆ. ಆತ್ಮ ವಿಕಸಿತ ಆಕ್ಯಂತ ಹೋಗ್ಬೇಕು, ಹಂತ ಹಂತವಾಗಿ. ಆದ್ರೆ ನಾವಿಲ್ಲಿ ದ್ವೈತನೇ ಸತ್ಯ, ಅದ್ವೈತ ಸುಳ್ಳು ಅನ್ಬಾರ್ದು. ಅದ್ವೈತಿ ಆದವನು ಅದ್ವೈತ ಮಾತ್ರ ಸತ್ಯ, ದ್ವೈತ ಸುಳ್ಳು ಅಂತಾನು ಹೇಳಕ್ ಹೋಗ್ಬಾರ್ದು. ಕೆಲವರಿಗೆ ಹೇಳಕ್ ಹೋಗ್ಬಾರ್ದು. ತಿಳ್ಕೊಂಡು ಮೌನವಾಗಿರ್ಬೇಕು. ಜಗತ್ತೆಲ್ಲ ಅದ್ವೈತದಲ್ಲಿದೆ. ಆದ್ರೆ ಅದು
ಉನ್ನತ ಹಂತ, ಅದು ಉತ್ಕೃಷ್ಟವಾದಂತ ಹಂತ, ಉಚ್ಚಕೋಟಿ ಸಾಧಕರ ಹಂತ ಅದು. ಎಲ್ಲರೂ ಉಚ್ಚಕೋಟಿಗೆ ಹೋಗಕ್ ಆಗೋದಿಲ್ಲ. ಇದು ಜಗತ್ತು, ಅದು ಇದು ಎಲ್ಲ ಇದೆ, ಅವನು ಸೃಷ್ಟಿ ಮಾಡಿದ್ದಾನೆ. ಎಲ್ಲರೂ ಹಿಂಗೆ ಸಾಗಬೇಕಾಗತ್ತೆ. ಅದಕ್ಕೆ ಜಾಸ್ತಿ ಮಾತಾಡಿದ್ನಿ ಅನ್ಸುತ್ತೆ, ಇರ್ಲಿ. ಇವತ್ತಿಗೆ ಈ ನಮ್ಮ ವಿಡಿಯೋ ಮುಗಿಸೋಕ್ಕಿಂತ ಮೊದಲು ನಾವು ಕುಂಡಲಿನಿ ರಾಜಯೋಗ ಮಾರ್ಗವನ್ನ ನಿಮಗೆ ಕೊಡ್ತಾ ಇದ್ದೀವಿ. ಇದು ದ್ವೈತ, ವಿಶಿಷ್ಟ ಅದ್ವೈತ ಮತ್ತು ಅದ್ವೈತ ಮೂರನ್ನು ಇದು ಒಳಗೊಂಡಿರುವಂತಹ ಯೋಗ ಮಾರ್ಗ ಆಗಿದೆ. ಅಷ್ಟೇ ಅಲ್ಲ, ಇದು ಷಡ್ ದರ್ಶನಗಳಲ್ಲಿ ಯೋಗ ದರ್ಶನ ಮಾರ್ಗ ಆಗಿದೆ. ಪತಂಜಲಿ ಮಹರ್ಷಿ ಹೇಳಿರುವಂತಹ ಅಷ್ಟಾಂಗ ಯೋಗ ಮಾರ್ಗ ಇದು ಆಗಿದೆ. ನಿಮ್ಗೆ ಆಸಕ್ತಿ ಇದ್ರೆ, ಭಗವಂತನನ್ನು ಕಾಣಬೇಕೆಂಬ ಆಸಕ್ತಿ ಇದ್ರೆ, ಸಾತ್ವಿಕ ಮಾರ್ಗದಲ್ಲಿ ಭಗವಂತನ ಕಾಣಬೇಕಂತ ಆಸಕ್ತಿ ಇದ್ರೆ, ನಮ್ಗೆ ಡಿಸ್ಪ್ಲೇ ಆಗುತ್ತ ಫೋನ್ ನಂಬರ್ಗೆ ಫೋನ್ ಮಾಡಿ ದೀಕ್ಷೆ ತಗೊಳ್ಳಿ, ಸಾಧನೆ ಮಾಡಿ. 18ರಿಂದ 45 ಒಳಗಿರುವಂತಹ ಯುವಕ ಯುವತಿಯರಿಗೆ ಕೊಡ್ತೀವಿ. ಆಮೇಲೆ ಭಾಗ 2 60 ವರ್ಷದವರೆಗೂ ಕೂಡ ಭಾಗ 2 ಕೊಡ್ತೀವಿ. ಅದು 3 ವರ್ಷದ ಕೋರ್ಸು, ಇದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಗುರು ಕಾಣಿಕೆಯನ್ನ ಸಲ್ಲಿಸಿ ಆನ್ಲೈನ್ ಅಲ್ಲಿ ದೀಕ್ಷೆ ಇರುತ್ತೆ, ಆಫ್ಲೈನ್ ಅಲ್ಲಿ ದೀಕ್ಷೆ ಇರುತ್ತೆ. ದೀಕ್ಷೆ ಪಡ್ಕೊಂಡು ಸಾಧನೆ ಮಾಡ್ಕೊಂಡು ನಿಮ್ಮ ಸ್ವಸ್ವರೂಪ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.